ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಿಮ್ಮ ಕೂದಲು ಕೂಡ ತುಂಬಾ ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ಬಳಸ್ತಾ ಬನ್ನಿ, ಹಾಗೂ ನಿಮ್ಮ ಕೂದಲು ಕೂಡ ನ್ಯಾಚುರಲ್ ಆಗಿ ಕಪ್ಪು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಹಾಗೂ ಇವಾಗಲಂತೂ ಸ್ನೇಹಿತರೆ ವಯಸ್ಸಿಗಿಂತ ಮುಂಚೆನೇ ವೈಟ್ ಹೇರ್ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇರೋವಂಥದ್ದು ಕಾಮನ್ ಆಗಿಬಿಟ್ಟಿದೆ ಸ್ನೇಹಿತರೆ. ಇದಕ್ಕೆ ಏನೆಲ್ಲ ಕಾರಣ ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ಹಾಗೂ ನಾವು ನ್ಯಾಚುರಲ್ ಆಗಿ ನಮ್ಮ ಹೇರ್ಸ್ನ ಯಾವ ರೀತಿ ಕಪ್ಪು ಆಗಿ ಇಟ್ಕೊಳ್ಬೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ. ನೋಡಿ, ಸ್ವಲ್ಪ ಜನಕ್ಕಂತೂ ಒಳಗಡೆನೇ ಜಾಸ್ತಿ ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಾ ಇರುತ್ತೆ ತಲೆ ಭಾಗದಲ್ಲಿ. ಹಾಗೂ ಸ್ವಲ್ಪ ಜನಕ್ಕೆ ಅರ್ಧ ಕೂದಲು ವೈಟ್ ಹೇರ್ಸ್ ಆಗುತ್ತೆ, ಹಾಗೂ ಅರ್ಧ ಕೂದಲು ಬ್ಲ್ಯಾಕ್ ಆಗಿರುತ್ತೆ ಸ್ನೇಹಿತರೆ. ಇದರಿಂದ ನಾವು ಎಷ್ಟೆಲ್ಲ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಬರ್ತೇವೆ ಸ್ನೇಹಿತರೆ. ಹಾಗಾದರೆ ಇವತ್ತಿನೊಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ಹಾಗಾದರೆ ತಡ ಮಾಡದೆ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ನಾನಿಲ್ಲೊಂದು ಕಬ್ಬಿಣದ ಬಾಣಲೆಯನ್ನು ತೊಗೊಂಡಿರೋದು, ಹಾಗೂ ಅದರೊಳಗಡೆ ನೋಡಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ಬೀಟ್ರೂಟ್ನ ಆ್ಯಡ್ ಮಾಡಿರುವಂಥದ್ದು ಸ್ನೇಹಿತರೆ. ಬೀಟ್ರೂಟ್ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು, ಹೆಲ್ದಿ ಆಗಿರುತ್ತೆ, ಹಾಗೂ ನಮ್ಮ ವೈಟ್ ಹೇರ್ ಸಮಸ್ಯೆ ಕಡಿಮೆ ಮಾಡ್ತಾ ಹೋಗುತ್ತೆ. ನೋಡಿದ್ರ ಒಳಗಡೆ 1 ಗ್ಲಾಸಷ್ಟು ನಾನು ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿರೋವಂಥದ್ದು. ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಎರಡು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಹೀಗೆ ಕುದಿಯೋದಕ್ಕೆ ಬಿಡಬೇಕು ಸ್ನೇಹಿತರೆ. ಹಾಗೂ ಬೀಟ್ರೂಟ್ನಿಂದ ನಮ್ಮ ವೈಟ್ ಹೇರ್ ಸಮಸ್ಯೆ ಕಡಿಮೆ ಆಗುತ್ತೆ, ಹಾಗೂ ನಮ್ಮ ಕೂದಲು ತುಂಬಾ ಸಾಫ್ಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಬೀಟ್ರೂಟು. ಹಾಗೂ ನಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗಬೇಕು, ಬುಡದಿಂದ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಸ್ನೇಹಿತರೆ ಬೀಟ್ರೂಟ್ ತುಂಬಾ ಒಳ್ಳೆಯದು ನಮ್ಮ ಹೇರ್ಸ್ಗೂ ಕೂಡ, ಹಾಗೂ ನಮ್ಮ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಈ ಒಂದು ಬೀಟ್ರೂಟ್. ನೋಡಿ, ನಾನಿವಾಗ ಚೆನ್ನಾಗಿ ಕುದಿಸ್ಕೋತಾ ಇರುವಂಥದ್ದು ಸ್ನೇಹಿತರೆ. ಹೀಗೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ 2 ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ. ನೋಡಿ, ನೆಕ್ಸ್ಟ್ ಇದರೊಳಗಡೆ 1 2 ಸ್ಪೂನಷ್ಟು ನಾನು ಟೀ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಟೀ ಪೌಡರ್ ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು, ನಮ್ಮ ಹೇರ್ಸ್ ಬ್ಲ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೂ ನಮ್ಮ ಕೂದಲಿಗೆ ಸ್ವಲ್ಪ ಶೈನಿನೆಸ್ ಕೂಡ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಈ 2 ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕು, ಹಾಗೂ ಕಲರ್ ಕೂಡ ಕೆಂಪು ಬಣ್ಣ ಆಗಬಾರ್ದು ಸ್ನೇಹಿತರೆ. ಕಪ್ಪು ಬಣ್ಣಕ್ಕೆ ಆಗೋವರೆಗೂ ಇದನ್ನು ನಾವು ಕುದಿಸ್ಕೊಳ್ತಾ ಇರಬೇಕಾಗುತ್ತೆ. ಚೆನ್ನಾಗಿ ಈ ಒಂದು ಶಕ್ತಿಶಾಲಿಯಾಗಿರುವಂಥ ನೀರು ಕುದ್ದಿದ್ದಾದ ತಕ್ಷಣ ಏನೆಲ್ಲ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ಅದಕ್ಕೂ ಮುಂಚೆ ಇದನ್ನು ಒಂದು 5 ನಿಮಿಷದವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಳ್ಳೇಬೇಕು, ಅಷ್ಟು ಟೈಮ್ ಬೇಕು ಸ್ನೇಹಿತರೆ. ಯಾಕಂದರೆ ನಾವು ಎಷ್ಟೆಲ್ಲ ಕೆಮಿಕಲ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ನಮ್ಮ ಹೇರ್ಸ್ನ ಡ್ಯಾಮೇಜ್ ಮಾಡ್ಕೋತಾ ಹೋಗ್ತೇವೆ. ಹಾಗೂ ಸ್ವಲ್ಪ ಜನಕ್ಕಂತೂ ಕೆಮಿಕಲ್ ಯುಕ್ತವಾದಂಥ ಡೈಗಳು ಕೂಡ ಸೂಟ್ ಆಗೋದಿಲ್ಲ ಸ್ನೇಹಿತರೆ. ಅದು ಅವರು ಇಷ್ಟಪಡೋದಿಲ್ಲ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈನ ಬಳಸೋದು. ಅವರಿಗಂತೂ ತುಂಬಾ ಒಳ್ಳೆಯದು ಸ್ನೇಹಿತರೆ, ಯಾಕಂದರೆ ಇದರಿಂದ ಯಾವುದೇ ಒಂದು ಹೇರ್ಸ್ಗೆ ಸೈಡ್ ಎಫೆಕ್ಟ್ ಬೀಳೋದಿಲ್ಲ, ಹಾಗೂ ತುಂಬಾ ಹಾರ್ಮ್ಫುಲ್ ಕೂಡ ಇಲ್ಲ. ಇದು ತುಂಬಾ ಯೂಸ್ಫುಲ್ಲು ಹಾಗೂ ತುಂಬಾ ಬೆನಿಫಿಟ್ ಆಗಿರುವಂಥ ಈಸಿ ಆಗಿರುವಂಥ ಈ ಒಂದು ಹೇರ್ ಡ್ರೈ ಟ್ರೈ ಮಾಡೋದು ಮರಿಬೇಡಿ ಸ್ನೇಹಿತರೆ. ನೋಡಿ, ಇವಾಗ ಯಾವ ರೀತಿ ಕುದ್ದಿದ ತಕ್ಷಣ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬರ್ತಾ ಇದೆ ಅಂತ ಸ್ನೇಹಿತರೆ. ಇನ್ನು ಸ್ವಲ್ಪ ನಾನು ಹೀಗೆ ಕುದಿಸ್ಕೋತೇನೆ, ಹಾಗೂ 1 ಗ್ಲಾಸಷ್ಟು ನೀರು 1/2 ಗ್ಲಾಸ್ ಆಗಬೇಕು ಸ್ನೇಹಿತರೆ. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ. ನೋಡಿ ಯಾವ ರೀತಿ ನಾನು ಕುದಿಸ್ಕೋತಾ ಇರುವಂಥದ್ದು ಅಂತ. ಹಾಗೂ ಇವಾಗಲಂತೂ ಎಷ್ಟೆಲ್ಲ ಕೆಮಿಕಲ್ಗಳನ್ನ ಯೂಸ್ ಮಾಡಿಬಿಟ್ಟು ನಮ್ಮ ಹೇರ್ಸ್ಗೆ ತುಂಬಾ ಕೆಟ್ಟ ಪರಿಣಾಮ ಬೀಳ್ತಾ ಹೋಗುತ್ತೆ ಸ್ನೇಹಿತರೆ. ವೇಗವಾಗಿ ಏನು ನಮ್ಮ ಕೂದಲು ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಕೆಮಿಕಲ್ ಯುಕ್ತವಾದಂಥ ಡೈಗಳಿಂದ. ಆದರೆ ಇವಾಗ ಎಷ್ಟು ವೈಟ್ ಹೇರ್ಸ್ ಇದೆಯೋ ಅದಕ್ಕೂ ಜಾಸ್ತಿಯಾಗಿ ಮುಂದಿನ ತಿಂಗಳಲ್ಲಿ ತುಂಬಾ ಜಾಸ್ತಿ ವೈಟ್ ಹೇರ್ಸ್ ಬರೋದಕ್ಕೆ ಆರಂಭವಾಗ್ತಾ ಹೋಗುತ್ತೆ, ಅಥವಾ ಮುಂದಿನ ದಿನಗಳಲ್ಲಿ ನಿಮ್ಮ ವೈಟ್ ಹೇರ್ ಸಮಸ್ಯೆ ಇನ್ನೂ ಜಾಸ್ತಿಯಾಗಿ ಕಾಣಿಸ್ತಾ ಹೋಗುತ್ತೆ, ಹಾಗೂ ನಿಮ್ಮ ಕಣ್ಣಿನ ಮೇಲೂ ಕೂಡ ಕೆಟ್ಟ ಪರಿಣಾಮ ಬೀಳ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಬಳಸಿ. ನೋಡಿ, ಇವಾಗ ಚೆನ್ನಾಗಿ ಈ ಒಂದು ನೀರು ಕುದ್ದಿದ್ದಾಗಿದೆ. ನೋಡಿ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬಂದಿರುವಂಥದ್ದು. ಇದನ್ನು ಒಂದು ಬೌಲ್ ಒಳಗಡೆ ನಾನು ಫಿಲ್ಟರ್ ಮಾಡ್ಕೊಂಡಿರುವಂಥದ್ದಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ಬಂದಿದೆ ಅಂತ. ಅದೇ ಕಬ್ಬಿಣದ ಬಾಣಲೆಯಲ್ಲಿ ನಾನು ಇವಾಗ ನೋಡಿ ಏನಿಲ್ಲ ಆ್ಯಡ್ ಮಾಡ್ಕೋತೇನೆ ಅಂತಂದರೆ ನೂಪುರ್ ಹೀನಾ ಮೆಹಂದಿನ ತೊಗೊಂಡಿರೋದು ಸ್ನೇಹಿತರೆ. ಇದು ತುಂಬಾ ನ್ಯಾಚುರಲ್ ಆಗಿರುವಂಥದ್ದು ಆ್ಯಂಡ್ ಪ್ಯೂರ್ ಮೆಹಂದಿ ಸ್ನೇಹಿತರೆ. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ. ನೋಡಿ, ನಿಮ್ಮ ಹೇರ್ಸ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಪ್ರಮಾಣದಲ್ಲಿ ನೀವು ನೂಪುರ್ ಹೀನಾ ಮೆಹಂದಿ ಪ್ಯಾಕೆಟ್ನ ಆ್ಯಡ್ ಮಾಡ್ಕೊಂಡ್ಬಿಡಿ. ಹಾಗೂ ನೋಡಿ, ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಇದರೊಳಗಡೆ ಆ್ಯಡ್ ಮಾಡಬೇಕು ಏನು ಅಂತ ಹೇಳ್ತೇನೆ ಬನ್ನಿ. ಇದರಿಂದ ನಿಮ್ಮ ಕೂದಲು ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ, ಹಾಗೂ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್
ನಾನು ಇದರೊಳಗಡೆ ಶಿಕಾಕಾಯಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಶಿಕಾಕಾಯಿ ಪೌಡರ್ ಸ್ನೇಹಿತರೆ ತುಂಬಾ ನ್ಯಾಚುರಲ್ ಆಗಿರುವಂಥದ್ದು. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕಿರ್ತೆ, ನೀವು ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಬೋದು. ತುಂಬಾ ಈಸಿಯಾಗಿ ಆನ್ಲೈನಲ್ಲಿ ಸಿಗುತ್ತೆ ಹಾಗೂ ತುಂಬಾ ನ್ಯಾಚುರಲ್ ಸ್ನೇಹಿತರೆ. ಇದು ಕೂಡ ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡಿರಲಿಕ್ಕಿಲ್ಲ. ನೋಡಿ, ಈ 2 ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನೋಡಿ, ಈ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಅಂದರೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಷ್ಟನ್ನು ನೋಡಿಕೊಂಡು ಇದರೊಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ. ಇಲ್ಲಿವರೆಗೂ ಅದನ್ನು ಕುದಿಸ್ಕೊಂಡಿರುವಂಥ ನೀರನ್ನು ಇಲ್ಲಿವರೆಗೂ ತಣ್ಣಗಾದ ತಕ್ಷಣ ನೋಡಿ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ಈ ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಹೋಗಿ. ಸ್ವಲ್ಪ ಕೂಡ ಗಟ್ಟಿ ಆಗಬಾರ್ದು ಸ್ನೇಹಿತರೆ, ಹಾಗೂ ನಮ್ಮ ಹೇರ್ಸ್ಗೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ. ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಅಂತ. ಹಾಗೂ ನಾನು ಕಬ್ಬಿಣದ ಕಡಾಯಲ್ಲಿ ಯಾಕೆ ಮಾಡ್ತಾ ಇರುವಂಥದ್ದು ಅಂದರೆ, ಕಬ್ಬಿಣದ ಅಂಶ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನಾವು ವೈಟ್ ಹೇರ್ಸ್ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸೋದಕ್ಕೆ ಆರಂಭವಾಗ್ತಾ ಹೋದರೆ ಈ ರೀತಿ ಕಬ್ಬಿಣದ ಅಂದರೆ ಐರನ್ ಕಡಾಯಲ್ಲಿ ನೀವು ಮಾಡ್ತಾ ಬಂದರೆ ಸಾಕು ಸ್ನೇಹಿತರೆ, ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ವೇಗವಾಗಿ ವೈಟ್ ಹೇರ್ಸ್ ಆಗೋದಿಲ್ಲ ಹಾಗೂ ನಿಮ್ಮ ಕೂದಲು ಬುಡದಿಂದ ಕಪ್ಪಾಗಿ ಬೀಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಇವಾಗ ನಾನು ಮೆಹಂದಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ಇದನ್ನು ಒಂದು ½ an hour ಹೀಗೆ ಬಿಟ್ಟಿಡಬೇಕು ಸ್ನೇಹಿತರೆ. ಬಿಟ್ಟಾದ ತಕ್ಷಣ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೇನೆ ಬನ್ನಿ. ಇದ್ರ ಮೇಲೆ ಒಂದು ಪ್ಲೇಟ್ ಆಗಲಿ ಏನಾದರೂ ಮುಚ್ಚಿಬಿಟ್ಟು ಹಾಗೆ ನೀವು ಬಿಟ್ಟಿಡಬೇಕು. ಹಾಗೂ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ, ನೀವು ಹೇರ್ ವಾಶ್ ಮಾಡಿಕೊಂಡು ನೆಕ್ಸ್ಟ್ ನೀವು ಹೇರ್ ಡ್ರೈ ಆದ ತಕ್ಷಣ ಇದನ್ನು ಅಪ್ಲೈ ಮಾಡ್ಕೊಳ್ಬಹುದು ಸ್ನೇಹಿತರೆ. ಹಾಗೂ ಇದನ್ನು ಅಪ್ಲೈ ಮಾಡಿದ ತಕ್ಷಣ ಒಂದು 15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ವರೆಗೂ ಹಾಗೆ ರೆಸ್ಟ್ ಮಾಡೋದಕ್ಕೆ ಬಿಟ್ಟುಬಿಡಿ. 20 ಮಿನಿಟ್ಸ್ ಆದ ತಕ್ಷಣ ನೀವು ವಾಶ್ ಮಾಡ್ಕೊಳ್ಬೋದು. ನೋಡಿ, ಒಂದು ½ an hour ಆದ ತಕ್ಷಣ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬರುತ್ತೆ ಅಂತ ತೋರಿಸ್ತೀನಿ. ಇವಾಗಿನ ಮೆಹಂದಿ ನೋಡಿ ಸ್ನೇಹಿತರೆ, ನನ್ನ ಹ್ಯಾಂಡ್ಸ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇರುವಂಥದ್ದು ಯಾವ ರೀತಿ ಇನ್ನೂ ಕಪ್ಪು ಬಣ್ಣಕ್ಕೆ ಬಂದಿಲ್ಲ ಅಂತ. ಹಾಗೂ ಕಪ್ಪು ಬಣ್ಣಕ್ಕೆ ಬಂದ ತಕ್ಷಣ ಅದು ಮೆಹಂದಿ ಕೂಡ ತೋರಿಸ್ತೇನೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತಂದ. ಹಾಗೂ ಇದರಲ್ಲಿ ಬೀಟ್ರೂಟ್ ಹಾಕಿದ್ದೆ, ನಾನು ಕೂದಲು ಕಪ್ಪು ಬಣ್ಣಕ್ಕೆ ಬರೋಲ್ಲ ಅಂತ ಅನ್ಕೋಬೇಡಿ ಸ್ನೇಹಿತರೆ. ನೋಡಿ ಯಾವ ರೀತಿ ಇವಾಗ ಮೆಹಂದಿ ಕಪ್ಪು ಬಣ್ಣಕ್ಕೆ ಬಂದಿರೋದು ಅಂತ. ನೋಡಿ ನನ್ನ ಕೈಗಳು ಎಷ್ಟು ಬ್ಲ್ಯಾಕ್ ಆಗ್ತಾ ಇದೆ ಅಂತ. ಹೀಗೆ ಈಸಿಯಾಗಿ ನಿಮ್ಮ ಹ್ಯಾಂಡ್ಸ್ನಿಂದ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಇದನ್ನು ನೀವು ತಿಂಗಳಿಗೆ 1-2-3 ಟೈಮ್ಸ್ ಅಪ್ಲೈ ಮಾಡ್ತಾ ಬನ್ನಿ, ಅಥವಾ ನಿಮ್ಗೆ ಆಗಿಲ್ಲ ಅಂದರೆ ಒಂದ್ಸಲ ಆದರೂ ಅಪ್ಲೈ ಮಾಡ್ತಾ ಬನ್ನಿ. ಹಾಗೂ ನಿಮ್ಮ ಕೂದಲು ಪರ್ಮನೆಂಟಾಗಿ ಬ್ಲ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ. ಥ್ಯಾಂಕ್ ಯು.